ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇದೆ. ನಾವು ನೋಡಬೇಕು ಏನು ಡಿಸೈಡ್ ಮಾಡ್ತೀವಿ ಅಂತ. ಫ್ರೋಝನ್ ರಿವರ್ ಕ್ರಾಸ್ ಮಾಡಿ ಹೋಗೋ ಆಗಿಲ್ಲ, ನಾವು ಕಾಲಿಟ್ರೆ ಒಳಗೆ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು. Hello everyone, welcome back to my YouTube channel. How are you all? I hope you're all doing good. I'm doing good, superb and fantastic, of course. As I told you in the last vlog, we are in Manali for 2 days. Tomorrow evening we are going to Shimla. First day completely went off in the travel, and unfortunately iduvarigu snowfall agilla. I don't know if we are lucky enough to get the snowfall or snow at least. Snow kuda illa, but the temperature is very cold. Of course, it's in last night it was in -1, now it's 5 degree. ಸಖತ್ ಚಳಿ ಇದೆ. ಆ್ಯಂಡ್ ನಮ್ಮದು ಹೋಟೆಲ್ ಬಂದು ರಿವರ್ ಪಕ್ಕದಲ್ಲಿದೆ, ಅದಕ್ಕೆ ಇನ್ನೂ ಜಾಸ್ತಿ ಚಳಿ ಇದೆ. ಸೊ ವಿ ಆಲ್ ಗೆಟ್ ಅಪ್ ಫಾರ್ ದ ಡೇ. ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು ಬ್ರೇಕ್ಫಾಸ್ಟ್ ಮಾಡಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು 3 places ಟುಡೇ, ಆ್ಯಂಡ್ ಐ ಆಮ್ ಗೋನಾ ಟೇಕ್ ಯು ಆಲ್ ಥ್ರೂ ಇಟ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವ್ಲಾಗ್. ಸೊ ಪಕ್ಕ ರಿವರ್ ಇದೆ ಅಂತ ಹೇಳ್ದಲ್ಲ, ದಟ್ಸ್ ದ ರಿವರ್ ಇಫ್ ಯು ಕ್ಯಾನ್ ಸಿ. ಆ್ಯಂಡ್ ಮೇಲ್ಗಡೆ ಯಾವುದೋ ಒಂದು ಜಾಗದಲ್ಲಿ ಸ್ನೋ ಆಗಿದೆ, ಬಟ್ ಇದು ಯಾವ ಪ್ಲೇಸ್ ಅಂತ ನಮಗೆ ಗೊತ್ತಿಲ್ಲ. ಆ್ಯಂಡ್ ಕ್ಲೈಮೇಟ್ ಇಸ್ ಆಫ್ ಕೋರ್ಸ್ ವೆರಿ chill. So let's go. Madam, welcome. ನೀನ್ ಬರೋದೇ ಇಲ್ಲ ಅಂತೀಯಾ? How excited are you for the day? ತುಂಬಾ excited. Looking pretty, man. Thank you. ನಾವು ರೂಮ್ ಒಳಗಡೆ ಇದ್ದಾಗ ಏನು ಗೊತ್ತಾಗಲ್ಲ, ಬಿಕಾಸ್ ಇಟ್ಸ್ ಸೆಂಟ್ರಲೈಸ್ಡ್ AC. ಹೊರಗಡೆ ಬಂದ್ರೆ ಮೈ ಗಾಡ್, ಇಟ್ಸ್ ಲೈಕ್ crazy, it's freezing. ನಾನು ಅನ್ಕೊಂಡಿದ್ದೆ ಮೈ ಔಟ್ಫಿಟ್ ಇಸ್ ಟೂ ಮಚ್ ಫಾರ್ ಮನಾಲಿ ಅಂತ, ಬಿಕಾಸ್ ಸ್ನೋಫಾಲ್ ಆಗಿಲ್ಲ, ಸ್ನೋ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ನಾಟ್, ಐ ವಾಂಟ್ ಮೋರ್ ಅನ್ಸುತ್ತೆ. ಲೆಟ್ಸ್ ಗೋ ಗರ್ಲ್ಸ್. ವೇರ್ ಆರ್ ವಿ ಗೋಯಿಂಗ್ ನೌ? ಎಲ್ಲಿಗೆ ಹೋಗ್ತಿರೋದು ಮಚ್ಚ ಇವಾಗ? ಮಡಿಕೇರಿ. ಎಲ್ಲಿಗೆ ಹೋಗ್ತಿರೋದು? ಮಾಂಡಲ್ಪಟ್ಟಿ. ಬೇಬ್ ನೀನು ಹೇಳು. ಫಸ್ಟ್ ನಾವು ಸೊಲಾಂಗ್ ವ್ಯಾಲಿಗೆ ಹೋಗ್ತಿದ್ವಿ. ಸೊ ಎಕ್ಸೈಟೆಡ್. ಸೊಲಾಂಗ್ ವ್ಯಾಲಿ, ಆಮೇಲೆ ಅಟಲ್ ಟನಲ್, ಆಮೇಲೆ ಇನ್ನೊಂದೇನೋ ಪ್ಲೇಸ್ ಇರ್ತದೆ. ನೀನು ಮಾಡ್ತಾ ಸುಸು ಅಲ್ಲ, ಸಿಸು ವ್ಯಾಲಿಗೆ. ಸುಸು ವ್ಯಾಲಿ. ವಿ ಆರ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಇವತ್ತು ಮಧ್ಯಾಹ್ನ ಮೇಲೆ ಸ್ನೋ ಫಾಲ್ ಎಕ್ಸ್ಪೆಕ್ಟೆಡ್ ಇದೆ. Just praying for that to happen. ನಾನು ನೋಡಿದ್ರೆ ನೀವು ನೋಡ್ತೀರಾ, ನಾನು ನೋಡಿಲ್ಲ ಅಂದ್ರೆ ನೀವು ನೋಡೋಣ. ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ. ಬಟ್ಟೆ ತೊಗೊಳಕ್ಕೆಲ್ಲ ಸ್ನೋನಲ್ಲಿ ಹಾಕೋಕ್ಕೆ, ನಾವು ಹಾಕೊಂಡಿರೋ ಬಟ್ಟೆನಲ್ಲಿ ಸ್ನೋನಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ರೆಂಟಲ್ಲಿ ಇವಾಗ ಸಿಗುತ್ತೆ ಫುಲ್ ಫಿಟ್, ಅದನ್ನು ತೊಗೊಳಕ್ಕೆ ಬಂದಿದ್ದೀವಿ. ಆಗುತ್ತಾ? ದೊಡ್ಡ ಆಗಲ್ಲ, ಅದು ಲೂಸೇ ಇರಬೇಕು. ಅವಳು ಅಲ್ಲಿ ಹೋಗ್ಬಿಟ್ಟು ಹಾಕೊಳ್ತೀನಿ ಔಟ್ಫಿಟ್ ಅಲ್ಲಿ. ಫಸ್ಟ್ ನಾನು ಫೋಟೋಸ್ ತೆಗೆಯಬೇಕು, ಎಷ್ಟು ಚೆನ್ನಾಗಿ ಸೇರಿಸ್ಕೊಂತೀನಿ, ಆಮೇಲೆ ಹಾಕೊಂತೀನಿ. ಎಲ್ಲ ಇಲ್ಲೇ ಹಾಕೊಂಡು ಹೋಗ್ತಿದ್ದೆ. ಓಕೆ ಬಾಯ್. ನಿನ್ ಬಟ್ಟೆ ಮೇಲೆ ಬಟ್ಟೆ ಹಾಕೊಂತಿದ್ದೇನಾ? ನವಿ ಸಿಗ್ತಾ ಆನ್ ದ ವೇ. ನೀರಿದ್ರೆ ಹೇಗಿರ್ತಿತ್ತಲ್ವಾ? And finally we entered the Atal Tunnel, which is 9.2 kilometers long distance and world's longest highway tunnel ಕೂಡ ಇದು. ಇದು ಆ್ಯಕ್ಚುಲಿ ಸ್ಪಿತಿ ವ್ಯಾಲಿಗೆ ಮತ್ತು ಲೇ ಲಡಾಖ್ಗೆ ಬೈಪಾಸ್, ವಿಚ್ ಸಿಗ್ನಿಫಿಕೆಂಟ್ಲಿ ಕಟ್ಸ್ ಡೌನ್ ಅಬೌಟ್ 4 to 5 hours ಡಿಸ್ಟೆನ್ಸ್. 46 ಕಿಲೋಮೀಟರ್ನ ಕಡಿಮೆ ಮಾಡುತ್ತೆ ಈ ಒಂದು ಟನಲ್. ಇದನ್ನು ಬಿಲ್ಡ್ ಮಾಡೋಕ್ಕೆ ಎಷ್ಟೆಲ್ಲ ಪ್ಲಾನಿಂಗ್ ಮಾಡಿರ್ಬೋದಲ್ಲ. Crazy. And this is actually named after our former PM Atal Bihari Vajpayee, if you are aware of it. So hello from Atal Tunnel. ಗಾಡಿಲಿದ್ದು ಏನು ಗೊತ್ತಾಗ್ತಿರ್ಲಿಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. -ಡಿಗ್ರಿನಲ್ಲಿದೆ, ಎಷ್ಟು ಮೈನಸ್ ಅಂತ ಗೊತ್ತಿಲ್ಲ ಅಷ್ಟು. ಇಟ್ಸ್ ಲೈಕ್ ಕ್ರೇಜಿಲಿ ಏನು ಫ್ರೀಸಿಂಗ್ ಔಟ್ ಲೈಕ್ ಎನಿಥಿಂಗ್ ಆಯ್ತಾ. ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಯೂಶಲಾಗಿ ಅಟಲ್ ಟನಲಿಂದ ಆಚೆ ಬಂದ ತಕ್ಷಣ ಕಂಪ್ಲೀಟಾಗಿ ಸ್ನೋ ವರ್ಲ್ಡ್ ಥರ ಕಾಣಿಸುತ್ತೆ. ಸ್ನೋ ವರ್ಲ್ಡ್ ಥರ ಅಲ್ಲ, ಸ್ನೋ ಕವರ್ ಆಗಿರುತ್ತೆ. ಬಟ್ ಈಗ ಇಲ್ಲ, ಫ್ರೆಶ್ ಸೋಫಾಲ್ ಇಲ್ಲ ಅಂದ್ರೂ ಕೂಡ. ಕ್ಲೈಮೇಟ್ ಮಾತ್ರ ಸೈಕಿಕ್ ಆಗಿದೆ. ಓ ಮೈ ಗಾಡ್, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ 1 ಸೆಕೆಂಡು. ಅದರ
ಗಾಳಿ ಬೀಸ್ತಾ ಇದೆ. ಇಟ್ಸ್ ಕ್ರೇಜಿ. -9 ಡಿಗ್ರಿ ಆ್ಯಂಡ್ ಚಟ್ಪಟ ಮಸಾಲ ಚಟಾಪಟ. ಹೇಗಿದೆ? ನಾನು ಅನ್ಕೊಂಡೆ ನಾನು ಹಾಕಿ ಡ್ರೆಸ್ಸೇ ಸಾಕು, ಇದೆಲ್ಲ ಏನು ಬೇಡ ಅಂತ ಹೇಳಿ ಇಲ್ಲಿ ಬಂದ ತಕ್ಷಣ ನೋಸ್ ಫೇಸ್ ಎಲ್ಲ ರೆಡ್ ಆಗ್ತಿದೆ ಅಲ್ಲ ಆ್ಯಕ್ಚುಲಿ. ಗೊತ್ತಾಗ್ತಾ ಇಲ್ಲ. ನೀನು ಗಾಗಲ್ಸ್ ಬೇರೆ ಹಾಕೊಂಡಿಲ್ಲ. ನಾವು ಇದು ಅಲ್ಲಿ ಡ್ರೆಸ್ ತಗೊಂಡಿರೋದು ನಾವು. ಇದು ಇಟ್ಸ್ ಆ್ಯಕ್ಚುಲಿ ವಾಮ್. ತಗೊಂಡಿಲ್ಲ ಅಂದಿದ್ರೆ ಮುಗಿತಿತ್ತು. ಇಲ್ಲೇ -9 ಡಿಗ್ರಿ ಇದೆ. -9 ಡಿಗ್ರಿ. ವಾವ್, ವಾಟ್ ಎ ಫೀಲಿಂಗ್. ಸೊ ಇಲ್ಲಿಂದ ಎಲ್ಲಿಗೆ ಹೋಗೋದು ಇವಾಗ? ಇದು ಯಾವ ಜಾಗ? ಅಟಲ್ ಟನಲ್. ಇಲ್ಲಿ ಅಂದರೆ ಸ್ನೋಫಾಲ್ ಇಲ್ಲ, ಅಂದರೆ ಸ್ನೋ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬೇರೆ ಜಾಗಕ್ಕೆ ಹೋಗ್ತಿದ್ದೀವಿ. ನಮ್ಮ ಐಟಿನರಿನಲ್ಲಿ ಇಲ್ಲ ಚಳಿಗೆ. ಸಾರಿ ಅಬೌಟ್ ದ್ಯಾಟ್. ಸೊ ನಾವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇಲ್ಲಿದ್ದು ಬೇರೆ ಲೋಕಲ್ ಗಾಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದರಲ್ಲೇ ಹೋಗ್ತಾ ಇದ್ದೀವಿ ಇವಾಗ. 2 hours ಆಗುತ್ತಂತೆ. ಅಂದರೆ ಶಿಂಕುಲಾ ಪಾಸ್. ಅಲ್ಲಿ ನೆನ್ನೆ ಸ್ನೋಫಾಲ್ ಆಗಿದೆ. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಸ್ನೋಲ್ಲಿ ಆಟ ಆಡಬೇಕು, ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದೆ. ನಾನು ಕಾಶ್ಮೀರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದನ್ನ ಆಮೇಲೆ ಹೇಳ್ತೀನಿ. ಓ ಮೈ ಗಾಡ್, ಆನ್ ದ ವೇ ಟು ಶಿಂಕುಲಾ ಪಾಸ್. ಖತರ್ನಾಕ್ ರೋಡ್ ಮಾತ್ರ. ಸುಯಿ ಅಂತ ನನಗೆ ವಿಡಿಯೋ ಗೇಮ್ ಮಾಡಿರೋ ಥರ ಫೀಲ್ ಆಗ್ತಾ ಇದೆ. ಅಟಲ್ ಟನಲಿಂದ ಶಿಂಕುಲಾ ಪಾಸ್ಗೆ 96 ಕಿಲೋಮೀಟರ್ ಇದೆ. 2 hours ತಗೊಳುತ್ತೆ. ಕಿಲೋಮೀಟರ್ ಕಡಿಮೆ ಇದ್ರೂ ಟೈಮ್ ಜಾಸ್ತಿ ತಗೊಳ್ಳೋದು ಇಸ್ ಬಿಕಾಸ್ ಆಫ್ ದ ನ್ಯಾರೋ ರೋಡ್ಸ್ ಆ್ಯಂಡ್ ಕಂಪ್ಲೀಟ್ ಸ್ಟೀಪ್ ರೋಡ್ಸ್. ಅಷ್ಟು ಈಸಿಯಾಗಿ ಗಾಡಿ ಓಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಆಲ್ಸೋ ಲೋಕಲ್ ವೆಹಿಕಲ್ಸ್ ಆ ಥರ ಯಾವುದೂ ಹೋಗೋಕ್ಕಾಗಲ್ಲ. 4x4 ವೆಹಿಕಲ್ಲೇ ಇರಬೇಕು. ಪ್ಲಸ್ ಗಾಡಿನಲ್ಲಿ ಹಿಂದ್ಗಡೆ ಚೈನ್ ಹಾಕಿರ್ತಾರೆ. ಇಫ್ ಯು ಕ್ಯಾನ್ ಸಿ, ಅಲ್ಲಿ ಹೋಗ್ತಿದ್ದಿಲ್ಲ, ಗಾಡಿನಲ್ಲಿ ಚೈನ್ ಇದೆ ಹಿಂದ್ಗಡೆ. ಯಾಕೆ ಅಂದರೆ ಸ್ನೋ ಜಾಸ್ತಿ ಆದಾಗ ಆ ಚೈನ್ನ ಟಯರ್ಗೆ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ಗಾಡಿ ಓಡಿಸೋಕ್ಕಾಗೋದಿಲ್ಲ, ಅಂದರೆ ಸ್ಲಿಪ್ ಆಗುತ್ತೆ ಅನ್ನೋ ಕಾರಣಕ್ಕೆ 2 hours ತಗೊಂಡ್ರೂ ಕೂಡ ಅಷ್ಟು ಆಗಿದೆ ಟೈಮ್ ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಬಿಕಾಸ್ ದ ಸೀನಿಕ್ ವಾಸ್ ಬ್ರೆತ್ ಟೇಕಿಂಗ್. ನಾನು ಮೂವೀಸಲ್ಲಿ ಈ ಥರ ಸೀನಿಕ್ ಪ್ಲೇಸಸ್ ನಾನು ನೋಡಿದ್ದೆ. ನಿಜವಾಗ್ಲೂ ನನಗೆ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಈ ಥರ ಇರುತ್ತೆ ಈ ಒಂದು ಪ್ಲೇಸ್ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಮೇಲೆ ಟಾಪಲ್ಲಿ ಹೋದ್ಮೇಲೆ ರೈಟ್ ಸೈಡಿಗೆ ಒಂದು ಡಿವಿಯೇಷನ್ ಬರುತ್ತೆ, ವಿಚ್ ಇಸ್ ಟು ಲೇ ಲಡಾಖ್. ಇಟ್ ವಾಸ್ ಜಸ್ಟ್ 326 ಕಿಲೋಮೀಟರ್. ಆ್ಯಂಡ್ ಅಲ್ಲಿ ಚೆಕ್ ಪೋಸ್ಟ್, ಅಲ್ಲಿ ಈ ಥರ 4x4 ವೆಹಿಕಲ, ಆಮೇಲೆ ವೆಹಿಕಲ್ ಹಿಂದ್ಗಡೆ ಚೈನ್ ಇದೆಯಾ ಎಲ್ಲ ಚೆಕ್ ಮಾಡಿನೇ ಒಳಗಡೆ ಬಿಡ್ತಾರೆ. ಸೊ ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆ್ಯಂಡ್ ಇವಾಗ ಜಸ್ಟ್ ಅಷ್ಟೇ ಸ್ನೋ ಆಗಿರೋದ್ರಿಂದ ವಿ ಕುಡ್ ಗೋ. ಆ್ಯಂಡ್ ಈಗ ಲಾಸ್ಟ್ ವೀಕಿಂದ ಹೆವಿ ಸ್ನೋಫಾಲ್ ಸ್ಟಾರ್ಟ್. ಇಲ್ಲಿ ಈ ಆ್ಯಕ್ಚುಲಿ ಪ್ಲೇಸ್ ಬಂದು ಹೆವಿಯೆಸ್ಟ್ ಸ್ನೋಫಾಲ್ ಆಗೋಂಥ ಜಾಗ ಶಿಂಕುಲಾ ಪಾಸ್. ಆ್ಯಂಡ್ ಹೈಯೆಸ್ಟ್ ಪೀಕ್ ಕೂಡ. ಬೇರೆ ಟೈಮಲ್ಲೆಲ್ಲ ಹೋಗೋಕ್ಕಾಗೋದೇ ಇಲ್ಲ. ಸಮ್ಮರ್ಸಲ್ಲಿ ಆರಾಮಾಗಿ ಹೋಗ್ಬೋದು, ಬಿಕಾಸ್ ಈ ಟೈಮಲ್ಲೆಲ್ಲ ಕಂಪ್ಲೀಟ್ ರೋಡೇ ಬ್ಲಾಕ್ ಆಗಿರುತ್ತೆ. ಆ್ಯಂಡ್ ವಾಶ್ರೂಮ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ವಾಶ್ರೂಮ್ಸಲ್ಲಿ ನೀರು ಫ್ರೀಸ್ ಆಗಿರುತ್ತೆ. ದಟ್ ಈಸ್ ಅನದರ್ ಚಾಲೆಂಜ್. ಸೋ ಡ್ರಮ್ಯಾಟಿಕ್ ಆ್ಯಂಡ್ ಸೀನಿಕ್. ಸ್ಪೆಷಲಿ ಒಂದು ಕಡೆ ರಿವರ್ ಹರಿತಾ ಇರುತ್ತೆ. ಆ್ಯಂಡ್ ಎಷ್ಟೊಂದು ಕಡೆ ರಿವರ್ ಎಲ್ಲ ಫ್ರೀಸ್ ಆಗಿರುತ್ತೆ, ಫ್ರೋಝನ್ ರಿವರ್. ಏನು ಬ್ಯೂಟಿಫುಲ್ ಇರುತ್ತೆ ಗೊತ್ತಾ ನೋಡೋದಕ್ಕೆ. ಆ್ಯಂಡ್ ಎಷ್ಟೊಂದು ಕಡೆ ಅವ್ರು ಹೇಳ್ತಾ ಇದ್ರು, ನಮ್ಮ ಡ್ರೈವರ್ ಹೇಳ್ಕೊಡ್ತಾ ಇದ್ರು ಡೀಟೇಲ್ಸ್ ಎಲ್ಲ, ದ್ಯಾಟ್ ರೈನೇ ಆಗದೇ ಇರೋಂಥ ಜಾಗ, ಅಂದರೆ ಕೋಲ್ಡ್ ಡೆಸರ್ಟ್, ರೈನೇ ಬರಲ್ಲ ಅಂತೆ ಇಡೀ ಇಯರಲ್ಲಿ. ಇಮ್ಯಾಜಿನ್ ಹೇಗಿರುತ್ತೆ ಅಂತ. ಕಂಗ್ರ್ಯಾಚುಲೇಷನ್. ನಾನು ಜಾಕೆಟ್ ಅಲ್ಲ, ಇಲ್ಲಿ ನಾವು ತಗೊಂಡಿರೋ ಸ್ನೋಫಾಲ್ ಸ್ಪಾಟ್ ಎಕ್ಸ್ಪೀರಿಯನ್ಸಸ್ ಇವರೆಲ್ಲ ಬೇಡ ಅಂದ್ರು ಕೇಳಲಿಲ್ಲ. ಐ ಆಲ್ವೇಸ್ ಡೂ ದ ಕ್ರೇಜಿ ಥಿಂಗ್ಸ್. ಸಖತ್ ಫೀಲ್ ಆಗುತ್ತೆ. ಇವಾಗ ನನಗೆ ರಿಯಲ್ ವೈಬ್ ಆಗ್ತದೆ. ನನ್ನ ಬಾಯಿ ನಿಲ್ತಾನೆ ಇಲ್ಲ. ಪಿಯಾ, ಓರೆ ಪಿಯಾ, how are you feeling? So nice. 9,000ಗೆ ನಮಗೆ 9 million ಅಷ್ಟು ಫೀಲಿಂಗ್ ಬರ್ತಾ ಇದೆ ಅಲ್ವಾ? ಮಚ್ಚ, how are you feeling? Beautiful. Happy? Honeybee? How are you feeling? Oh, very happy. Yeah? Very good to. We are lucky that you got snowfall. ಇದು ಆ್ಯಕ್ಚುಲಿ ರಿವರ್, ಅಂದರೆ ಫ್ರೋಝನ್ ರಿವರ್. ಕ್ರಾಸ್ ಮಾಡಿ ಹೋಗೋ ಆಗಿಲ್ಲ. ಇದು ಕ್ರಾಸ್ ಮಾಡಿ ಆ ಕಡೆ ಇದೆ, ಆ ಕಡೆ ಇರೋದು ಕಾಶ್ಮೀರ ಬಾರ್ಡರಲ್ಲಿ ಇದ್ದೀವಿ ನಾವು. ಆ್ಯಂಡ್ ವಿ ಆರ್ ನಾಟ್ ಸಪೋಸ್ ಟು ವಾಕ್ ಆನ್ ಇಟ್. ಆ್ಯಂಡ್ ನೀದರ್ ವಿ ಕ್ಯಾನ್ ವಿ ಕ್ರಾಸ್ ಆ್ಯಂಡ್ ಗೋ ಬಿಕಾಸ್ ಆಫ್ ಸೇಫ್ಟಿ ರೀಸನ್ಸ್. ಹೇಳೋಕ್ಕಾಗಲ್ಲ, ಕೆಲವೊಂದು ಸಲ ನಾವು ಕಾಲಿಟ್ರೆ ಒಳಗೆ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಯಾ, ಆಬ್ವಿಯಸ್ಲಿ ಆಗ್ತದೆ.
ನೀನು ಇವತ್ತು ನೀನು ಹೋಗಿ 4 days ಇದೆ. ಕ್ರೋಸಿನ್ ತಗೋ. 4 days ಇದೆ ಇನ್ನು. ಜ್ವರ ಬರುತ್ತಾ? ಕ್ರೋಸಿನ್ ಇಲ್ಲ ಇದು ತಗೋ ಅಂತ. Let's jump. 1, 2, 3. ಸ್ಲೋ ಫುಲ್ ಹಾಕೋನ್ಗೆ ಒಂದು ಫೇಸ್. ಓ ಮೈ ಗಾಡ್, ನಂಗಂತೂ ಬೇಡ ಬೇಡ. ನಾನು ಆಲ್ರೆಡಿ ವಿತೌಟ್ ಜಾಕೆಟ್. ಪ್ಲೀಸ್ ಇಲ್ಲಿಗೆ ಹಾಕು, ಹಿಂದೆ ಹಾಕು. ಮಾಡಬಾರ್ದು, ತಪ್ಪು. ಏನು ತಪ್ಪಿಲ್ಲ, ಎಲ್ಲ ಸರಿಯಾ. ನಂಗೆ ಲಿಪ್ಸ್ ಮೂಮೆಂಟೇ ಗೊತ್ತಾಗ್ತಿಲ್ಲ. ಇನ್ನು ಹಾಕು, ಇನ್ನು ಹಾಕು, ಹಾಕು ಹಾಕು. ವೆರಿ ಗುಡ್, ವೆರಿ ಗುಡ್. ಮುಖ ಜಾಗ್ರತೆ, ಭಯಂಕರ ಕೋಲ್ಡ್ ಆಗುತ್ತೆ. ಯಾರು ನೀನೇನಿಲ್ಲಿ? ಫ್ರೋಸನ್ ಲೇಕ್ ಮೇಲೆ, ಫ್ರೋಸನ್ ರಿವರ್, ಸಾರಿ ಲೇಕ್ ಅಲ್ಲ, ಅದ್ರ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಅವ್ರು ನಮ್ಮ ಡ್ರೈವರು, ಫುಲ್ ಎಕ್ಸ್ಪೀರಿಯನ್ಸ್ ಇರೋರು. ಲಿಟಲಿ ಕೆನಾಟ್ ಟಾಕ್, ಬಟ್ ಯಾ, ಸಿ ದಟ್ಸ್ ಹೌ ಇಟ್ ಫೀಲ್ಸ್ ಲೈಕ್. ನೀವು ಬುದ್ಧಿರ್ತಿಗೆ ನಾನು ತಿಳ್ತೀರಿ ಸರ್. ಅದಕ್ಕೆ ಜಾಸ್ತಿ ಹೋಗತ್ತಾ ಬರೀ ಕೊಡ. ಅದು ಸ್ಕೇಟಿಂಗ್ ಅಂದ ಅಲ್ಲ ಅಣ್ಣೋ ನೀನು, ಅದು ಜಾರಿಂಗ್ ಅಂದ ಅಣ್ಣೋ. ಐಸ್ ಸ್ಕೇಟಿಂಗ್. ಮದಿ ಮದಿ ಮದಿ. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅಂತ ಹೇಳ್ತಾರಲ್ಲ, ಹಾಗೆ 3 ಜನನು ಬಿದ್ದಲ್ಲಿಂದ ಎತ್ತಕ್ಕೆ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು 3 ಜನನು ಒಂದೊಂದು ಕಡೆ ಕೂತ್ಕೊಂಡು ನಗ್ತಾ ಇದ್ದಾರೆ. ಮೈ ಗಾಡ್, ಈಗಲೂ ನನಗೆ ನೆನೆಸ್ಕೊಂಡ್ರೆ ಹೇಗೆ ಅನಿಸುತ್ತೆ ಗೊತ್ತಾ? ಕ್ರೇಜಿ ಅಂದರೆ ವಿ ಹ್ಯಾವ್ ಹ್ಯಾಡ್ ಅನ್ಲಿಮಿಟೆಡ್ ಫನ್. ಅಂತಂದರೆ ಅನ್ಲಿಮಿಟೆಡ್ ಫನ್ ಲೈಫಲ್ಲೇ ಮರೆಯೋದಕ್ಕಾಗಲ್ಲ. ಇವ್ರು 3 ಜನಕ್ಕೂ ಸ್ನೋ ಮತ್ತು ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ನಾನು ಆಲ್ರೆಡಿ ಕಾಶ್ಮೀರ ಹೋಗಿದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಇದಕ್ಕಿಂತ ಖತರ್ನಾಕ್ ಆಗಿತ್ತು. ಬಟ್ ಈ ಸಲ ನಾನು ತುಂಬ ಪ್ರೇ ಮಾಡಿದ್ದೆ ಅಲ್ಲಿ ಹೋದಾಗ ಸ್ನೋಫಾಲ್ ಆಗಬೇಕು, ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಅಂದರೆ ಪ್ರಿಡಿಕ್ಷನ್ ಇತ್ತು ಆಗಿರೋ ಟೈಮಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ಮನಾಲಿ ಕಡೆ ಅಥವಾ ಅಟಲ್ ಟನಲ್ ಕಡೆ ಎಲ್ಲೂ ಸ್ನೋಫಾಲ್ ಆಗೇ ಇರಲಿಲ್ಲ. ಈ ಒಂದು ಜಾಗದಲ್ಲಿ ಮಾತ್ರ ನಾವು ಸ್ನೋ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ, ಬಟ್ ನಮಗೆ ಲೈವ್ ಆಗಿ ಸ್ನೋಫಾಲ್ ಕೂಡ ಸಿಕ್ತು. ಐ ಆಮ್ so happy about that and we have had life's bestest memory ಅಂತಲೇ ಹೇಳ್ಬೋದು. ಆಮೇಲೆ ಅಲ್ಲಿಂದ ಡಾಬಾಗೆ ಬಂದ್ವಿ. ಆನ್ ದ ವೇ ಬ್ಯಾಕ್ ಆ್ಯಕ್ಚುಲಿ ಒಂದು ಹೋಮ್ ಫುಡ್ ಮಾಡೋವಂಥ ಒಂದು ಜಾಗ, ಅಲ್ಲಿ ಹೋಗಿ ಚಂದ ಒಂದು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ ಮೂಮೆಂಟಲ್ಲಿ ಅಷ್ಟು ಕ್ರೇಜಿಯಾಗಿ ಆಟ ಆಡಬೇಕಾದ್ರೆ ಅದ್ರದ್ದು ಎಫೆಕ್ಟ್ ಗೊತ್ತಾಗಲಿಲ್ಲ ಹೇಗಿರುತ್ತೆ ಅಂತಂದ್ಬಿಟ್ಟು. ಆಬ್ವಿಯಸ್ಲಿ -10 ಡಿಗ್ರಿ ತಮಾಷೆನೇ ಅಲ್ಲ, ಮಾತಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಆದ್ರೂ ಅಷ್ಟು ಕ್ರೇಜಿಯಾಗಿ ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವಾಪಸ್ ಬರೋ ದಿನ ಎವ್ರಿ ಒನ್ ಫೆಲ್ ಸಿಕ್ ಎಕ್ಸೆಪ್ಟ್ ಫಾರ್ ನವೀನ್. ಟೆರಿಬಲಿ ಸಿಕ್. ಈವನ್ ನಾವು ಐ ಆಮ್ ನಾಟ್ ಕಂಪ್ಲೀಟ್ಲಿ ಓಕೆ. ಆ್ಯಂಡ್ ಫಾರ್ಚುನೇಟ್ಲಿ ನಮಗೆ ಹಿಮಾಲಯನ್ ಐಬೆಕ್ಸ್ ಅಂದರೆ ಹಿಮಾಲಯನ್ ಗೋಟ್ ಆ್ಯಕ್ಚುಲಿ ಅದನ್ನು ಕೂಡ ನೋಡೋಕ್ಕೆ ಸಿಕ್ತು. ಇಟ್ ಈಸ್ ಆ್ಯಕ್ಚುಲಿ ಫೌಂಡ್ ಅರೌಂಡ್ ಶಿಂಕುಲಾ ಪಾಸ್, ಸ್ಪಿತಿ ವ್ಯಾಲಿ ಅಥವಾ ಲೇ ಲಡಾಖ್ ರೀಜನಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅದು. ಆ್ಯಂಡ್ ನಮಗೂ ಕೂಡ ನೋಡೋಕ್ಕೆ ಸಿಕ್ತು, ವಿಚ್ ಇಸ್ ಅಗೇನ್ ಹ್ಯಾಪಿ ಮೂಮೆಂಟ್. ಆ್ಯಂಡ್ ದಿಸ್ ಇಸ್ ದ ಫ್ರೋಸನ್ ಲೇಕ್ ವಿಚ್ ಇಸ್ ನಿಯರ್ ಅಟಲ್ ಟನಲ್. ಮುಂಚೆ ಎಲ್ಲ ಟೂರಿಸ್ಟ್ ಅಲೌಡ್ ಇದ್ರು, ಅದ್ರ ಮೇಲೆ ನಡಿಬೋದಿತ್ತು, ಎಲ್ಲ ಇತ್ತು. ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ರೀಸೆಂಟಾಗಿ ಇನ್ಸಿಡೆಂಟ್ ಆಯಿತು. ಯಾರೊಬ್ರು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮುಳುಗೋಗ್ಬಿಟ್ರು. ಆ್ಯಂಡ್ ಪಾಸ್ಡ್ ಅವೇ ಆಲ್ಸೋ 10 days ಲೇಟರ್ ಅಂತ ಬಾಡಿ ಸಿಕ್ಕಿರೋದು. ಸೊ ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ ಇವಾಗ. ಬಟ್ ಹಾಗೆ ನೋಡೋದಕ್ಕೂ ಕೂಡ ಸಖತ್ತಾಗಿದೆ. ಆ್ಯಂಡ್ ಈ ಒಂದು ಟೈಮಲ್ಲಿ ಮಾತ್ರ ಆಫ್ಕೋರ್ಸ್ ಫ್ರೀಸ್ ಆಗಿರುತ್ತೆ. ಸೊ ಯಾ, ದಟ್ಸ್ ಅ ಸ್ಟೋರಿ. ಆ್ಯಂಡ್ ನಮ್ಮ ಐಟಿನರಿನಲ್ಲಿ ಇದ್ದಿದ್ದು ಮಣಿಕರನ್ ಮತ್ತು ಕಸೋಲ್. ಅಗೇನ್ ಆಬ್ವಿಯಸ್ಲಿ ದೋಸ್ ಟು ಆರ್ ಆಲ್ಸೋ ಬ್ಯೂಟಿಫುಲ್ ಪ್ಲೇಸಸ್, ಬಟ್ ವಿ ಹ್ಯಾಡ್ ನೋ ಆಪ್ಷನ್ ದ್ಯಾನ್ ಟು ಚೂಸ್ ಬಿಟ್ವೀನ್ ದ ಟೂ. ಸೊ ಹಾಗಾಗಿ ವಿ ಚೋಸ್ ಸ್ನೋ. ಯಾ, ದಟ್ಸ್ ಇಟ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದ ವ್ಲಾಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್. Until then, bye bye, take care, lots and lots of love.